ಓಕೆ, ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬರ್ತಾ ಇದೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ವಸತಿ ಶಾಲೆಯ ಘೋಷವಾಕ್ಯ ಯಥಾಸ್ಥಿತಿಯಲ್ಲಿ ಇರುತ್ತೆ. ಅರ್ಥಾತ್ ಕುವೆಂಪುರವರ ಘೋಷವಾಕ್ಯವೇ ಇರುತ್ತೆ. ಮುದ್ದೇಬಿಹಾಳದ ಗಾಳಪೂಜೆ ವಸತಿ ಶಾಲೆ ಬರಹ ಯಥಾಸ್ಥಿತಿಯಾಗಿದೆ. ಪಬ್ಲಿಕ್ ಟಿವಿಗೆ ಪ್ರಿನ್ಸಿಪಲ್ ದುಂಡಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಮೌಖಿಕ ಸೂಚನೆಯಂತೆ ಘೋಷವಾಕ್ಯವನ್ನು ಬದಲಾವಣೆ ಮಾಡಿದ್ವು. ಈಗ ಯಥಾಸ್ಥಿತಿಗೆ ಘೋಷವಾಕ್ಯವನ್ನು ಹಾಕಿದ್ದೇವೆ ಅಂತ ಪ್ರಾಂಶುಪಾಲರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ 11 ಗಂಟೆಯಿಂದ ಶುರುವಾದಂತಹ ವಿಚಾರ ಇದು. ಯಾಕೆ ಈ ರೀತಿ ಬದಲಾವಣೆಗಳಾಯಿತು? ಇದಕ್ಕೆ ಯಾರಿದ್ದಾರೆ? ಇದರ ಹಿಂದೆ ಯಾರಿದಕ್ಕೆ ಆದೇಶ ಕೊಟ್ಟಿದ್ದು? ಸರ್ಕಾರ ಏನಾದರೂ ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಿದೆಯಾ? ಆದೇಶದ ಪ್ರತಿ ನಿಂಬಳಿ ಇದೆಯಾ ಅಂತಂದರೆ ಅಧಿಕಾರಿಗಳ ಹತ್ರ ಉತ್ತರನೇ ಇಲ್ಲ. ಯಾವುದೋ ವಾಟ್ಸಪ್ ಗ್ರೂಪು, ಯಾರೋ ಹೇಳಿದ್ರು, ಏನೋ ಮಾಡಿದ್ರು, ನಾವು ಬದಲಾವಣೆ ಮಾಡಿಬಿಟ್ವಿ. ಅಧಿಕಾರಿಗಳು ವಿಪರೀತ ಗೊಂದಲದಲ್ಲಿದ್ದರು. ನಾವು ಈ ವಿಚಾರವಾಗಿ ಇನ್ಕ್ಲೂಡಿಂಗ್ ಸಚಿವರು ಮಹದೇವಪ್ಪನವರು ಅವ್ರನ್ನೂ ಕೂಡ ಪ್ರಶ್ನೆ ಮಾಡಿದ್ದೀವಿ. ಅವರೇ ಇಲ್ಲ, ನಾವ್ಯಾಕ್ರಿ ಬದಲಾವಣೆ ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಇದು ವಿಕೋಪಕ್ಕೆ ತಿರುಗುತ್ತೆ, ವಿಪರೀತಕ್ಕೆ ಹೋಗುತ್ತೆ, ಸದನದಲ್ಲೂ ಇದನ್ನು ಪ್ರಶ್ನೆ ಮಾಡ್ತೀವಿ ಅಂತ ಶುರು ಮಾಡಿದ್ರು. ಆಗ ಇದ್ದಕ್ಕಿದ್ದಂಗೆ ಇದನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಕೆಲವು ಶಾಲೆಗಳಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕೊಲೀಗ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಈಗ ಬದಲಾವಣೆ ಎಲ್ಲೆಲ್ಲಾಗಿದೆ? ಬದಲಾವಣೆಗೆ ಏನು ಕಾರಣ ಕೊಡ್ತಾ ಇದ್ದಾರೆ? ಖಂಡಿತ ಏನಂತಂದ್ರೆ, ಮೊದಲನೇದಾಗಿ ಏನು ಪಬ್ಲಿಕ್ ಟಿವಿಲಿ ಒಂದು ಸುದ್ದಿ ಪ್ರಸಾರ ಆಯ್ತು. ಪ್ರಸಾರ ಆದ ತಕ್ಷಣ ಏನು ಅಂತಂದ್ರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಏನು ಒಂದು ಪ್ರಾಂಶುಪಾಲರು ಒಂದು ಶಾಲೆ, ವಸತಿ ಶಾಲೆಯಲ್ಲಿ ಗಾಳಿ ಪೂಜೆ ಅಂತ ಏನು ಬರ್ತದೆ, ಆ ವಸತಿ ಶಾಲೆ ಅಂಟಿಸಿದ್ರು. ಅವರು ಕೂಡ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಇನ್ನು ಆ ಪ್ರಮುಖ ಏನಂತಾನೆ, ಏನು ಒಂದು ಕಂಪ್ಯೂಟರ್ ಪ್ರಿಂಟ್ಔಟ್ ಅಂತ ತೆಗೆದು ಒಂದು ಗೋಡೆಯಲ್ಲಿ ಪ್ರವೇಶ ದ್ವಾರದಲ್ಲಿ ಏನು ಅಂಟಿಸಿದ್ರು, ಆ ಅಂಟಿಸಿದ್ದ ಭಾವಚಿತ್ರವನ್ನು ಸಂಪೂರ್ಣವಾಗಿ ಏನು ಪ್ರಿಂಟ್ಔಟ್ ಇತ್ತು, ಆ ಪ್ರಿಂಟ್ಔಟ್ನ ಈಗ ತೆಗೆದು ಹಾಕಿದ್ದಾರೆ. ಯಾವ ರೀತಿ ಪಬ್ಲಿಕ್ ಟಿವಿಲಿ ಸುದ್ದಿ ಬಿತ್ತರ ಆಗಲಿಕ್ಕೆ ಶುರುವಾಯಿತು, ತದನಂತರ ಅನೇಕ ವಿರೋಧ ಕೂಡ ಇದು ವ್ಯಕ್ತ ಆಯಿತು. ಅನೇಕ ಕನ್ನಡ ಪರ ಸಂಘಟನೆ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇದಕ್ಕೆ ವಿರೋಧ. ಇದಾದ ನಂತರ ಡಿ ಅವರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಟ್ಟರು. ಆದ್ರೆ ಸಮಂಜಸವಾದಂತ ಸ್ಪಷ್ಟನೆ ಕೊಡದೇನೆ ಏನು ಅಂತಂದ್ರೆ ಗೊಂದಲಕ್ಕೆ ಈಡಾದ್ರು ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅಂತಾನೆ ಪ್ರಮುಖವಾಗಿ ಇದು ಯಾವಾಗ ಒಂದು ಸುದ್ದಿ ಪ್ರಸಾರ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ಆ ತಕ್ಷಣನೇ ಏನು ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಏನು 23 ಒಟ್ಟು ವಸತಿ ಶಾಲೆ ಬರ್ತವೆ. ಆ ವಸತಿ ಶಾಲೆಯಲ್ಲಿ ಕೇವಲ ಇದು ಒಂದೇ ಶಾಲೆಯಲ್ಲಿ ಮುದ್ದೇಬೇಳದ ಈ ಒಂದೇ ನರತ್ವಾಡ ಹತ್ರ ಬರುವಂತ ಈ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಮಾತ್ರ ಹಾಕಲಾಗಿತ್ತು. ಅದನ್ನು ಕೂಡ ಈಗ ತೆರವುಗೊಳಿಸಿ ಅದಕ್ಕೂ ಕೂಡ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲ, ಈ ರೀತಿಯಾಗಿತ್ತು, ಆದೇಶ ನಮಗೆ ಅಂದ್ರೆ ಮೌಖಿಕವಾಗಿ ಬಂದಿದೆ, ಅದಕ್ಕೆ ಈಗ ತೆರೆದಿದ್ದೀವಿ ಅನ್ನೋ ಒಂದು ಏನೋ ಒಂದು ಸಮರ್ಥನೆ ಕೂಡ ಮಾಡಿಕೊಂಡು, ಮತ್ತು ಅದಕ್ಕೂ ಕೂಡ ಒಂದು ಸಮರ್ಥನೆ ಮಾಡ್ಕೊಂಡು ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಪುರುಷೋತ್ತಮ್, ಸರ್ಕಾರದಿಂದ ಸುತ್ತೋಲೆ, ಲಿಖಿತ ಸುತ್ತೋಲೆ ಅಂತ ಬಂದ್ಬಿಟ್ರೆ ಅದನ್ನ ಎಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ಕೆಲವು ಶಾಲೆಯವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ ಅಂತಂದ್ರೆ ಈ ಬದಲಾವಣೆ ಮಾಡೋ ವಿಚಾರದಲ್ಲಿ ಪ್ರಾಂಶುಪಾಲರುಗಳೇ ಗೊಂದಲಕ್ಕೆ ಒಳಗಾಗ್ಬಿಟ್ಟಿದ್ರ ಅಂತ? ಖಂಡಿತ ಕೂಡ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ರೀತಿ ಆದೇಶಗಳು ಬಂದಾಗಲೇ ತಿಂಗಳು 2 ತಿಂಗಳು ಗಟ್ಟಲೆ ತಗೊಳ್ತಾರೆ. ಆದ್ರೆ ಇದನ್ನ ಈ ರೀತಿ ಒಂದು ಬರೇ ಒಂದು ಟೆಲಿಗ್ರಾಮ್ ಮುಖಾಂತರದಲ್ಲಿ ಒಂದು ಕಮಿಷನರ್ ಕಳಿಸಿದಂತ ಮೆಸೇಜ್ ಲಿಂದ ಈ ರೀತಿ ಎಚ್ಚೆತ್ತುಕೊಂಡು ಇಷ್ಟು ಬೇಗನೆ ಕಳಿಸೋಕೆ ಕಾರಣ ಏನು ಕೂಡ ಗೊತ್ತಾಗ್ತಿಲ್ಲ. ಆಮೇಲೆ ಏನು ಅಂತಂದ್ರೆ, ಅನೇಕ ಪ್ರಾಂಶುಪಾಲರು ಏನು ಅಂತಂದ್ರೆ ಅವರು ಕೂಡ ಬರ್ಸೋರಿದ್ರು. ಅನೇಕ ಏನು 23 ವಸತಿ ಶಾಲೆಗೆ ಬರ್ತವೆ, ಎಲ್ಲರೂ ಕೂಡ ಏನಂತಂದ್ರೆ ಈಗ ಪಬ್ಲಿಕ್ ಟಿವಿ ಮುಖಾಂತರ ಅವರಿಗೆ ಕಾಂಟ್ಯಾಕ್ಟ್ ಕೂಡ ನಾವು ಮಾಡಿದ್ವಿ. ಅವಾಗ ಅವ್ರು ಸ್ಪಷ್ಟನೆ ಹಿಡಿದು, ಇಲ್ಲ ಸರ್, ನಾವು 2 ದಿನದಲ್ಲಿ ಬರ್ತಾ ಇದ್ವು, ಆದ್ರೆ ಏನು ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಆಯ್ತು, ಇದನ್ನ ಬರ್ಸ್ಬೇಕು ಅನ್ನೋ ಬೇಡ ಅನ್ನೋ ಕೀಡಾಗಿದ್ದೀವಿ. ಅದಕ್ಕೆ ಈಗ ನಾವು ಇನ್ನೂ ವಿಚಾರ ಮಾಡ್ತಾ ಇದೀವಿ. ಮುಂದಿನ ಆದೇಶ ಏನ್ ಬರುತ್ತೆ ನೋಡ್ಕೊಂಡು ನಾವು ಬರ್ಸ್ಬೇಕೋ ಬೇಡ ಅನ್ನೋದು ಕೂಡ ಚಿಂತನೆ ಮಾಡ್ತೀವಿ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಪಕ್ಷಗಳು ಇದನ್ನ ಯಾವ ರೀತಿ ಬೇಕಾದ್ರೂ ಬದಲಾಯಿಸಿಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೋತಾರೆ ಅಂತ.